ಹಾಯ್, ನಿಮಗೆಲ್ಲ ಗೊತ್ತಾ? ಲಾಸ್ಟ್ 3 ವರ್ಷದಲ್ಲಿ 1579 ಆನೆಗಳು ಕೊಲ್ಲಲ್ಪಟ್ಟಿದೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಹಾಗೆ 307 ಆನೆಗಳು ಪೋಚಿಂಗ್, ಎಲೆಕ್ಟ್ರೋಕ್ಯೂಷನ್, ಪಾಯ್ಸನಿಂಗ್ ಮತ್ತು ಟ್ರೈನ್ ಆಕ್ಸಿಡೆಂಟ್ನಲ್ಲಿ ತೀರಿಹೋಗಿದೆ. ಹಾಗಾದರೆ ಇದು ಹೀಗೆ ಮುಂದುವರಿತಾ ಹೋದರೆ ಆನೆಗಳ ಪಾಪ್ಯುಲೇಷನ್ ಹೇಗೆ ಮುಂದುವರಿಯೋದು? ಸೊ ಇದನ್ನು ಕಾಪಾಡೋಕ್ಕೋಸ್ಕರ ಅಂತಲೇ ಭಾರತ ಸರ್ಕಾರ ಎಲಿಫೆಂಟ್ ರಿಸರ್ವ್ಸ್ನ ಡಿಕ್ಲೇರ್ ಮಾಡುತ್ತೆ. ಹಾಗಾದರೆ ಭಾರತದಲ್ಲಿರೋ ಎಲಿಫೆಂಟ್ ರಿಸರ್ವ್ಸ್ ಯಾವ್ಯಾವು, ಅದು ಎಲ್ಲೆಲ್ಲಿದೆ, ಮತ್ತು ಆನೆಗಳನ್ನ ಹೇಗೆ ಕಾಪಾಡಬೇಕು, ಆನೆಗಳು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ಸಾಧನಾ ಸ್ಪಿಯರ್. ಭಾರತದಲ್ಲಿ ಟೋಟಲ್ ಆಗಿ 33 ಆನೆ ಮೀಸಲು ಪ್ರದೇಶಗಳು ಇವೆ. ಟೋಟಲ್ 80,000ಕ್ಕಿಂತ ಹೆಚ್ಚು ಸ್ಕ್ವೇರ್ ಕಿಲೋಮೀಟರ್ಸ್ ಫಾರೆಸ್ಟ್ ಏರಿಯಾದಲ್ಲಿ ಹಾಗೂ ಒಟ್ಟು 14 ರಾಜ್ಯಗಳಲ್ಲಿದೆ. ಹಾಗಾದರೆ ಲೇಟೆಸ್ಟ್ ಸೆನ್ಸಸ್ ಪ್ರಕಾರ ಎಷ್ಟು ಆನೆಗಳಿದೆ? 29,964 ಆನೆಗಳು ಇದೆ. ಸೊ ಹಾಗಾದರೆ ಈ ಎಲಿಫೆಂಟ್ ರಿಸರ್ವ್ಸ್ ಎಲ್ಲೆಲ್ಲಿದೆ? ಬನ್ನಿ ನೋಡೋಣ. ಸೊ ಈ ಎಲಿಫೆಂಟ್ ರಿಸರ್ವ್ಸನ್ನು ಯಾರು ಡಿಕ್ಲೇರ್ ಮಾಡ್ತಾರಂದರೆ, ಇದು ಸ್ಟೇಟ್ ಗೌರ್ಮೆಂಟ್ಸು ಇನ್ ಕೋಆರ್ಡಿನೇಷನ್ ವಿತ್ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅವರೊಂದಿಗೆ ಕೋಆರ್ಡಿನೇಷನ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ ಇದನ್ನು ಡಿಕ್ಲೇರ್ ಮಾಡುತ್ತೆ. ಹಾಗಾದರೆ ವರ್ಲ್ಡ್ ಎಲಿಫೆಂಟ್ ಡೇನ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ 12th ಆಗಸ್ಟ್. ಪ್ರತಿ ವರ್ಷ 12th ಆಗಸ್ಟ್ ದಿನ ನಾವು ವರ್ಲ್ಡ್ ಎಲಿಫೆಂಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಲ್ಲಿ ಮ್ಯಾಪ್ ಕೊಟ್ಟಿದ್ದೇನೆ, ನೀವು ನೋಡ್ಕೋಬೋದು ಯಾವುದು ಎಲ್ಲೆಲ್ಲಿದೆ ಅಂತ. ಮೊದಲು ಒರಿಸ್ಸಾ ಯು ಕ್ಯಾನ್ ಆಲ್ಸೋ ಕಾಲ್ ಒಡಿಸ್ಸಾ. ಒಡಿಸ್ಸಾ. ಮಯೂರ್ಭಂಜ್ ಎಲಿಫೆಂಟ್ ರಿಸರ್ವ್, ಮಹಾನದಿ ಎಲಿಫೆಂಟ್ ರಿಸರ್ವ್, ಸಂಬಲ್ಪುರ್ ಎಲಿಫೆಂಟ್ ರಿಸರ್ವ್, ಬೈತಾಮಿ ಎಲಿಫೆಂಟ್ ರಿಸರ್ವ್, ಸೌತ್ ಒಡಿಸ್ಸಾ ಎಲಿಫೆಂಟ್ ರಿಸರ್ವ್. ಸೊ ಇಷ್ಟು 5 ಎಲಿಫೆಂಟ್ ರಿಸರ್ವ್ ಬಂದ್ಬಿಟ್ಟು ಒರಿಸ್ಸಾದಲ್ಲಿದೆ. ಇನ್ನು ಉತ್ತರಾಖಂಡಲ್ಲಿ ಶಿವಾಲಿಕ್ ಆನೆ ಮೀಸಲು ಪ್ರದೇಶ ಇದೆ. ತಮಿಳುನಾಡಿನಲ್ಲಿ ಶ್ರೀ ವಿಲ್ಲಿಪುತ್ತೂರ್, ಅಣ್ಣಾಮಲೈ, ಕೊಯಂಬತ್ತೂರ್ ಆ್ಯಂಡ್ ನೀಲಗಿರಿ ಎಲಿಫೆಂಟ್ ರಿಸರ್ವ್ಗಳು ಇದೆ. ನಾನಿಲ್ಲಿ ಪಕ್ಕ ಒಂದೊಂದು ಆನೆ ಫೋಟೋ, ಕ್ಯೂಟ್ ಆನೆ ಫೋಟೋಗಳನ್ನ ಹಾಕಿದ್ದೀನಿ, ಸೊ ನೋಡಿ. ಹಾಗೆ ಉತ್ತರ ಪ್ರದೇಶ್ ಎಲಿಫೆಂಟ್ ರಿಸರ್ವ್ ಇದೆ. ಕೇರಳದಲ್ಲಿ ಅನೈಮುಡಿ, ಪೆರಿಯಾರ್, ವೈನಾಡ್, ನೀಲಂಬೂರ್ ಈ 4 ಎಲಿಫೆಂಟ್ ರಿಸರ್ವ್ಸು ಕೇರಳದಲ್ಲಿದೆ. ಇನ್ನು ಅಸ್ಸಾಂನಲ್ಲಿ ಸೋನಿತ್ಪುರ್, ದಿಹಿಂಗ್ ಪಟ್ಕಾಯ್, ಕಾಜಿರಂಗ ಕರ್ಬಿ ಆಂಗ್ಲಾಂಗ್, ಧನ್ಸಿರಿ ಲಂಗ್ಡಿಂಗ್ ಎಲಿಫೆಂಟ್ ರಿಸರ್ವ್, ಚಿರಾಂಗ್ರಿಪು ಎಲಿಫೆಂಟ್ ರಿಸರ್ವ್ ಇದೆಲ್ಲ ಅಸ್ಸಾಂನಲ್ಲಿದೆ. ಇನ್ನು ವೆಸ್ಟ್ ಬೆಂಗಾಲಲ್ಲಿ ಮಯೂರ್ ಝರ್ನಾ ಎಲಿಫೆಂಟ್ ರಿಸರ್ವ್, ಈಸ್ಟರ್ನ್ ಡೋವರ್ಸ್ ಎಲಿಫೆಂಟ್ ರಿಸರ್ವ್ ಇದು ಪಶ್ಚಿಮ ಬಂಗಾಳದಲ್ಲಿದೆ. ಇನ್ನು ಜಾರ್ಖಂಡ್ನಲ್ಲಿ ಸಿಂಗ್ಭಮ್ ಎಲಿಫೆಂಟ್ ರಿಸರ್ವ್, ಇದು ಪ್ರಾಜೆಕ್ಟ್ ಎಲಿಫೆಂಟ್ 1992 ಅಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಅಂಡರಲ್ಲಿ ಫಸ್ಟ್ ಆಗಿ ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಆನೆ ಮೀಸಲು ಪ್ರದೇಶವಾಗಿದೆ. ಯಾವುದು? ಸಿಂಗ್ಭಮ್ ಎಲಿಫೆಂಟ್ ರಿಸರ್ವ್ ಜಾರ್ಖಂಡಲ್ಲಿರೋದು 2001 ಇನ್ನು ಛತ್ತೀಸ್ಗಢಲ್ಲಿ ಲೆಮ್ರು ಎಲಿಫೆಂಟ್ ರಿಸರ್ವ್, ಮತ್ತೊಂದು ಬದಲ್ಖೋಲ್ ತಮೋರ್ ಪಿಂಗ್ಲಾ ಎಲಿಫೆಂಟ್ ರಿಸರ್ವ್ ಇದು ಛತ್ತೀಸ್ಗಢಲ್ಲಿದೆ. ಇನ್ನು ನಾಗಾಲ್ಯಾಂಡ್ನಲ್ಲಿ ಇಂತಾನ್ಕಿ ಎಲಿಫೆಂಟ್ ರಿಸರ್ವ್ ಇದ್ದು, ಮೇಘಾಲಯದಲ್ಲಿ ಗಾರೋ ಹಿಲ್ಸ್ ಆ್ಯಂಡ್ ಖಾಸಿ ಹಿಲ್ಸ್ ಇವೆರಡು ಆನೆ ಮೀಸಲು ಪ್ರದೇಶಗಳಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಆನೆ ಮೀಸಲು ಪ್ರದೇಶದಲ್ಲಿದೆ. ಇನ್ನು ಆಂಧ್ರ ಪ್ರದೇಶ್, ಇದು ರಾಯಲ ಎಲಿಫೆಂಟ್ ರಿಸರ್ವ್ ಅಂತ, ಯಾನೆ ನೋಡಿ ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ ದೆನ್ ಅರುಣಾಚಲ್ ಪ್ರದೇಶಕ್ಕೆ ಬಂದರೆ ಸೌತ್ ಅರುಣಾಚಲ್, ಕಾಮೆಂಗ್, ದಿಯೋಮಾಲಿ ಎಲಿಫೆಂಟ್ ರಿಸರ್ವ್ಸು ಅರುಣಾಚಲ್ ಪ್ರದೇಶಲ್ಲಿ ಕಾಣ್ತೀವಿ. ಹೌದಾ? ಇನ್ನು ನೆಕ್ಸ್ಟ್ ಮ್ಯಾನ್ ಎನಿಮಲ್ ಕಾನ್ಫ್ಲಿಕ್ಟ್ ಅಂತ ಒಂದಿದೆ. ಏನು ಮ್ಯಾನ್ ಎನಿಮಲ್ ಕಾನ್ಫ್ಲಿಕ್ಟ್ ಅಂದರೆ ಮಾನವ ವನ್ಯಜೀವಿ ಸಂಘರ್ಷ. ಸೊ ಇದನ್ನು ತಡಿಬೇಕಂದ್ರೆ ಏನು ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಅಂದರೆ, ನಾವು
ಇತ್ತೀಚೆಗೆ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀವಿ, ಪೈನಾಪಲ್ ಅಲ್ಲಿ ಬಾಂಬ್ ಹಾಕಿಬಿಟ್ಟು ಆನೆ ಕೊಟ್ಟರು, ಅದು ಬ್ಲಾಸ್ಟಾಗಿ ಸತ್ತೋಯ್ತು. ಎಷ್ಟೋ ಆನೆಗಳು ಟ್ರೈನ್ ಟ್ರ್ಯಾಕ್ ಮೇಲೆ ಸತ್ತೋಗುತ್ತೆ, ಎಷ್ಟೋ ಆನೆಗಳು ಅದು ರೋಡಲ್ಲಿ ಬಂದು ಆಕ್ಸಿಡೆಂಟಾಗಿ ಸತ್ತೋಗುತ್ತೆ. ಈ ಥರ ಮಾನವನಿಗೂ ಮತ್ತು ವನ್ಯಜೀವಿಗಳಿಗೂ ಸಂಘರ್ಷ ಆಗ್ತಿದೆ. ಅಷ್ಟೇ ಅಲ್ಲ, ಅವರು ನಾನು ಬರೀ ಆನೆಗಳು ಸಾಯ್ತಾ ಇದೆ ಅಂತ ಹೇಳ್ತಿಲ್ಲ, ಆನೆಗಳು ಒಂದು ಸತಿ ಎಷ್ಟೋ ಮನುಷ್ಯನ ಎಳೆದಾಡಿ ಒಗೆದು ಕೊಂದು ಸಹ ಈ ಥರ ಸಂಘರ್ಷಗಳು ನಡೀತಾ ಇದೆ. ಸೊ ಯಾಕೆ ಆಗ್ತಾ ಇದೆ ಅಂದರೆ, ಒಂದು ನಾವು ಅವುಗಳ ವಾಸಸ್ಥಾನವನ್ನು ಹಾಳು ಮಾಡ್ತಾ ಇದ್ದೀವಿ. ಹೌದು, ಮೊದಲಿಗೆ ಏನು ಮಾಡಬೇಕು ಅಂದರೆ ಅವುಗಳ ವಾಸಸ್ಥಾನ ರಕ್ಷಣೆಯನ್ನು ಮಾಡಬೇಕು. ಹಾಗೆ ಅವು ಇವಾಗ ನಾವು ಹೊಲದಲ್ಲಿ ಏನಾದರೂ ಬೆಳೆ ಬೆಳೆದಿರ್ತೀವಿ, ಅದು ಬಂದು ತಿನ್ನುತ್ತೆ ಅಂತ ನಾವು ಕಂಪ್ಲೇಂಟ್ಸ್ ಮಾಡ್ತೀವಿ. ಬಟ್ ಏನು ಮಾಡಬೇಕು ಅಂಥ ಟೈಮಲ್ಲಿ ಅಂದರೆ ಬೇಲಿಗಳನ್ನ ಹಾಕಬೇಕು. ಎಲೆಕ್ಟ್ರೋಕ್ಯೂಟೆಡ್ ಬೇಲಿ ಹಾಕಬಾರ್ದು, ಯಾಕೆಂದರೆ ಪ್ರಾಣಿಗಳು ಸತ್ತೋಗುತ್ತೆ. ಆ್ಯಂಡ್ ಇನ್ನೊಂದು ಏನು ಮಾಡಬೇಕು ಅಂದರೆ ಕ್ರಾಪ್ ಡೈವರ್ಸಿಫಿಕೇಷನ್. ಇವಾಗ ನಿಮ್ಮದು ಫಾರೆಸ್ಟ್ ಪಕ್ಕನೇ ನಿಮ್ಮ ಹೊಲ ಇದೆ ಅಂತ ನಿಮಗೆ ಗೊತ್ತಿದ್ದು ಅಲ್ಲೇ ನೀವು ಕಬ್ಬು ಬೆಳೆದ್ರೆ, ಇವಾಗ ಆನೆಗೆ ಕಬ್ಬು ಇಷ್ಟ, ಸೊ ಅದನ್ನೇ ಅದು ತಿನ್ನಕ್ಕಂತ ಬರುತ್ತೆ. ಅದ್ರ ಬದಲು ನೀವು ಅಲ್ಲಿ ಬೇರೆ ಒಂದು ಬೆಳೆನ ಬೆಳೆದ್ರೆ ಸೊ ಆನೆ ಅಲ್ಲಿ ಬರೋದಿಲ್ಲ. ಸೊ ಈ ಥರ ನೀವು ನೇಚರ್ಗೆ ಅಡ್ಜಸ್ಟ್ ಆಗಬೇಕು. ಇನ್ನೊಂದು ಬಯೋಫೆನ್ಸಿಂಗ್ ಅಂದರೆ ಏನು ಗೊತ್ತಾ, ಈ ಜೇನು ಹುಳುಗಳನ್ನ ಕಂಡ್ರೆ ಆನೆಗಳು ಅಲ್ಲಿ ಬರಲ್ಲ. ಆಮೇಲೆ ಒಂದಷ್ಟು ಥರದ ಹುಲ್ಲುಗಳನ್ನು ಬೆಳೆದ್ರೆ, ಅವು ತಿನ್ನಲಾರ್ದೇ ಇರುವಂಥ ಹುಲ್ಲುಗಳನ್ನು ಬೆಳೆದ್ರೆ ಆ ಪ್ರದೇಶಕ್ಕೆ ಆನೆಗಳು ಬರಲ್ಲ. ಸೊ ಇದನ್ನು ಬಯೋಫೆನ್ಸಿಂಗ್ ಅಂತ ಕರೀತಾರೆ. ಸೊ ಈ ಟೆಕ್ನಿಕನ್ನು ಯೂಸ್ ಮಾಡಿದ್ರೂ ಸಹ ನೀವು ನ್ಯಾಚುರಲಿ ಆನೆಗಳನ್ನು ದೂರ ಇಡ್ಬೋದು. ಇನ್ನೊಂದು ಕಮ್ಯುನಿಟಿ ಎಂಗೇಜ್ಮೆಂಟ್ ಮತ್ತು ಅವೇರ್ನೆಸ್. ಅಂದರೆ ಆನೆಗಳು ಬಂತು ಅಂದರೆ ಹೆದರಿ ಮೊದಲು ಅದನ್ನು ಹೇಗೆ ಕೊಲ್ಲೋದು ಅನ್ನೋದೇ ಇರಬಾರ್ದು. ನಾವು ಯಾವಾಗಲೂ ನೇಚರ್ ಜೊತೆ ಎಕ್ಸಿಸ್ಟೆನ್ಸ್ ಅಂದರೆ ಸಹಬಾಳ್ವೆಯಲ್ಲಿ ಬದುಕಬೇಕೇ ಹೊರತು, ನಾವು ಮನುಷ್ಯರಿಗಾಗಿಯೇ ಈ ಭೂಮಿ ಇದೆ ಅಲ್ಲ, ಎಲ್ಲರಿಗಾಗಿ, ಪ್ರತಿಯೊಂದು ಪ್ರಾಣಿಗೂ ಇಲ್ಲಿ ಬದುಕುವ ಹಕ್ಕಿದೆ. ಆದ್ದರಿಂದ ನಾವು ನೇಚರ್ ಜೊತೆಗೆ ಸಹಬಾಳ್ವೆಯಿಂದ ಇರಬೇಕು. ಆ್ಯಂಡ್ ಇನ್ನೊಂದು, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ರೆಸ್ಪಾನ್ಸ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಸೆಕ್ಯೂರಿಟಿ ಕ್ಯಾಮ್ರಾಸು, ಟ್ರ್ಯಾಪಿಂಗ್ ಕ್ಯಾಮ್ರಾಸ್ ಇರಬೇಕು, ಎಲ್ಲೆಲ್ಲವೂ ಹೋಗುತ್ತೆ. ಹಾಗೆ ಆನೆಗಳನ್ನ ನಾವು ಸೆನ್ಸಸ್ ಮಾಡಿದಾದ್ಮೇಲೆ GPS ಸೆಟಪ್ ಮಾಡಿಬಿಡಬೇಕು. ಎಲ್ಲಿ ಆನೆ ಮೂವ್ ಆಗ್ತಾ ಇದೆ, ಎಲ್ಲಿದೆ ಆ ಕಡೆಗೆ ಜನನ ಹೋಗೋಕ್ಕೆ ಬಿಡಬಾರ್ದು. ಈ ಥರ ಮಾಡೋದ್ರಿಂದ ಸಹ ನಾವು ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ಕಡಿಮೆ ಮಾಡ್ಬೋದು. ಹಾಗೆ ಅಲ್ಲದೆ ಈ ಪ್ರೊಟೆಕ್ಟೆಡ್ ಏರಿಯಾಸ್ ಕೂಡ, ಇವು ಬರೀ ಪ್ರೊಟೆಕ್ಟೆಡ್ ಏರಿಯಾಸ್ ಅಷ್ಟೇ ಅಲ್ಲ. ಈ ಎಲಿಫೆಂಟ್ ರಿಸರ್ವ್ಸು ಬರೀ ಪ್ರೊಟೆಕ್ಟೆಡ್ ಅಂದರೆ ಸಂರಕ್ಷಿತ ಪ್ರದೇಶಗಳಲ್ಲ, ಇವು ಲೈಫ್ ಲೈನ್ಸ್ ಫಾರ್ ದಿ ಜಂಟಲ್ ಜೈಂಟ್ಸ್. ನಮ್ಮ ಆನೆಗಳಿಗೆ ಇವೊಂದು ಲೈಫ್ ಲೈನ್ಸ್ ಆಗಿದೆ. ಐ ಹೋಪ್ ನಿಮಗೆ ಈ ಎಲಿಫೆಂಟ್ ರಿಸರ್ವ್ಸ್ ಇನ್ ಇಂಡಿಯಾ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಗೊತ್ತಾಯಿತು ಅನ್ಕೋತೀನಿ. ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆನೂ ಹೇಳ್ಕೊಟ್ಟಿದ್ದೀನಿ, ಹಾಗೆ ಮ್ಯಾನ್ ಎನಿಮಲ್ ಕಾನ್ಫ್ಲಿಕ್ಟ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಎಷ್ಟಿದೆ, ಎಲ್ಲೆಲ್ಲಿದೆ, ಲೊಕೇಶನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಬೇಕಿದ್ದರೆ ಸಪ್ರೇಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ಟಾಪಿಕ್ ಯಾವ್ದು ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಟು ಸಾಧನಾ ಸ್ಪಿಯರ್.